ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಒಂದು ಸೂಪರ್ ಯಮ್ಮಿಯಾದ ಸ್ನ್ಯಾಕ್ ಡಿಶ್ ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹೇಗೆ ಮಾಡಿದೆ ಅನ್ನೋದನ್ನು. ಸೊ ಇದರ ಹೆಸರು ಕ್ರಿಸ್ಪಿ ಸ್ವೀಟ್ ಕಾರ್ನ್ ಫ್ರೈ. ಸೊ ಇದು ತುಂಬ ಅಂದರೆ ತುಂಬ ಸುಲಭ ಮಾಡೋದು. ಬೇಸಿಕಲಿ ಒಂದು 2-3 ನಿಮಿಷದಲ್ಲಿ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಾಡಿಬಿಡ್ಬೋದು. ಹಾಗೂ ಮಕ್ಕಳಿಂದ ದೊಡ್ಡೋರ್ವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಡಿಶ್ ಇದು. ಸೊ ಹೇಗೆ ಮಾಡಿದೆ ಅಂತ ತಿಳ್ಕೊಳ್ಳೋಕೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ದ ಸ್ಮಾಲ್ ಶಾರ್ಟ್ ವಿಡಿಯೋಸ್. ಸೊ ಕಮ್ ಲೆಟ್ಸ್ ಬಿಗಿನ್. ಮೊದಲಿಗೆ 1 ಕಪ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಸೊ ಇದು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೀನಿ, ಉಪ್ಪು ಹಾಕಿ ಬೇಯಿಸಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಹಾಗೂ ರುಚಿಗೆ ತಕ್ಕಷ್ಟು ಚಾಟ್ ಮಸಾಲ, 1.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಕರಿಬೇವಿನ ಎಲೆಗಳು ತೊಗೊಂಡಿದ್ದೀನಿ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಕೂಡ 1 ಟೀ ಸ್ಪೂನ್. ಹಾಗೂ ಒಂದು ಖಾಲಿ ಪಾತ್ರೆ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವೀಟ್ ಕಾರ್ನಲ್ಲಿರುವಂಥ ತೇವಾಂಶ ಎಲ್ಲ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದು ಹೀರ್ಕೊಂಡಿದ ನಂತರ ಈಗ ಇದಕ್ಕೆ ನಾವು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ತೇವಾಂಶ ಇದ್ದರೆ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತೆ, ಅದಕ್ಕೋಸ್ಕರ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಹಾಕಿದ್ರೆ ಸಾಕು. ನಿಮಗೆ ಫ್ಲೇವರ್ ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು. ನಿಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಬೋದು. ಸ್ಪೈಸಿನೆಸ್ ಇಷ್ಟಪಡೋರು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಇದು ಕೂಡ 1 ಟೀ ಸ್ಪೂನ್ ಹಾಕ್ತಿದ್ದೀನಿ. ಹಾಗೂ ಕಾರ್ನ್ಫ್ಲವರ್ 1 ಟೇಬಲ್ ಸ್ಪೂನ್ ಮೊದಲು ಹಾಕ್ತಿದ್ದೀನಿ. ಆಮೇಲೆ ಬೇಕಂದರೆ ತೇವಾಂಶ ಇದ್ದರೆ ನೋಡ್ಕೊಂಡು ಮತ್ತೆ ಹಾಕ್ಕೋಬೋದು. ಕರಿಬೇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅಟ್ ಲಾಸ್ಟ್ ಉಪ್ಪು ಕೂಡ ಹಾಕಿ, ಸೊ ಬೇಸಿಕಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೇ ಸರಿ ಮಿಕ್ಸ್ ಮಾಡಿ ಇದನ್ನು ಎಣ್ಣೆಗೆ ಬಿಡೋದು. ಹೌ ಈಸಿ ಇಸ್ ದ್ಯಾಟ್. 2 ನಿಮಿಷದಲ್ಲಿ ರುಚಿಯಾದ ಕ್ರಿಸ್ಪಿ ಸ್ವೀಟ್ ಕಾರ್ನ್ ರೆಡಿ ಆಗುತ್ತೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ನೋಡಿ ತೇವಾಂಶ ಇರೋ ಥರ ಕಾಣುತ್ತೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಕಾರ್ನ್ಫ್ಲವರ್ನ ಹಾಕ್ಬೋದು. ಬೇಸಿಕಲಿ 1 ಕಪ್ ಆಫ್ ಜೋಳಗೆ ಸ್ವೀಟ್ ಕಾರ್ನ್ಗೆ ನಿಮಗೆ 1.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಈಸ್ ಮೋರ್ ದೆನ್ ಎನಫ್, ಅಂದರೆ ಸಾಕು ಅಂತ. ಸೊ ಈಗ ನೋಡಿ ಡ್ರೈ ಆಗುತ್ತೆ, ಅದು ಉಡಿ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಡಬೇಕಾಗತ್ತೆ. ಸೊ ಈಗ ಸಪ್ರೇಟ್ ಒಂದು ಕಡಾಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಹಾಗೂ ಎಣ್ಣೆ ಕಾದ ನಂತರ ನೋಡಿ ಸ್ವೀಟ್ ಕಾರ್ನ್ ಹಾಕ್ತಿದ್ದೀನಿ. ಸೊ ಸ್ಪ್ರೆಡ್ ಮಾಡಿ ಹಾಕಿ. ಸೊ ಸ್ಪ್ರೆಡ್ ಮಾಡಿ ಹಾಕಿದಾಗ ಏನಾಗುತ್ತೆ, ಉಡಿಯಾಗಿ ಬರುತ್ತೆ, ಒಂದಕ್ಕೊಂದು ಅಂಟೋದಿಲ್ಲ. ಈಗ ನೋಡಿ ನಮಗೆ ಗೋಲ್ಡನ್ ಸ್ವೀಟ್ ಕಾರ್ನ್ ರೆಡಿ ಆಗಿದೆ. ಎಷ್ಟು ಗೋಲ್ಡನ್ ಕಲರ್ ಆಗಿದೆ, ಎಷ್ಟು ಕ್ರಿಸ್ಪಿ ಆಗಿದೆ. ಈಗ ನಾವು ಪ್ಲೇಟಲ್ಲಿ ಹಾಕುವಾಗ ಆ ಸೌಂಡ್ ಬರುತ್ತೆ ಮುರ ಅಂತ. ಸೊ ನೀವು ಪ್ಲೇಟಲ್ಲಿ ಹಾಕೋ ಸೌಂಡ್ ಬರುತ್ತೆ, ಆಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಹೌ ಈಸಿ ವಾಸ್ ದ್ಯಾಟ್. ಆ್ಯಂಡ್ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಗೈಸ್. ನೀವು ಡೆಫಿನೆಟಾಗಿ ಟ್ರೈ ಮಾಡಲೇಬೇಕಾದಂತಿದು. ಈಗ ಫ್ರೈ ಮಾಡಿರೋದೆಲ್ಲ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು, ಇನ್ನೂ ಎಕ್ಸ್ಟ್ರಾ ಸ್ಪೈಸಿ ಅಂದರೆ ಇನ್ನೂ ಖಾರ ಬೇಕಂದರೆ ಖಾರದ ಪುಡಿ, ಹಾಗೂ ಒಂದು ಹುಳಿಯಾದ ಫ್ಲೇವರ್, ಟ್ಯಾಂಗಿ ಫ್ಲೇವರ್ ಬೇಕಂದರೆ ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ. ಸೊ ಇನ್ನು ಉಪ್ಪು ಕಡಿಮೆ ಇದ್ದರೆ ನೀವು ಬೇಕಂದರೆ ಉಪ್ಪು ಕೂಡ ಹಾಕ್ಕೋಬೋದು. ಇಟ್ಸ್ ಲೆಫ್ಟ್ ಟು ಯು. ಸೊ ನಿಮಗೆ ಏನು ಟೇಸ್ಟ್ ಜಾಸ್ತಿ ಇಷ್ಟ ಆಗುತ್ತೆ ಅದನ್ನು ಇದನ್ನ ಮೇಲೆ ಉದುರಿಸ್ಕೋಬೋದು. ಸೊ ದಟ್ಸ್ ಆಲ್. ಆ್ಯಂಡ್ ಇದನ್ನು ನೀವು ಸ್ನ್ಯಾಕ್ ಆದ್ರಾಗೂ ಕೊಡ್ಬೋದು, ಆ್ಯಸ್ ನಿಮಗೆ ಮಕ್ಕಳಿಗೆ ಆಫ್ಟರ್ ಸ್ಕೂಲ್ ಸ್ನ್ಯಾಕ್ ಆದರೂ ಕೊಡ್ಬೋದು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ, ಸೊ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಡಿಶ್ ಇದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಇದು. ಏನಕ್ಕಂದರೆ ಒಂದು ತುಂಬ ಈಸಿಯಾಗಿರುತ್ತೆ, ಸೆಕೆಂಡ್ಲಿ ಆಬ್ವಿಯಸ್ಲಿ ತುಂಬ ರುಚಿಯಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇದೇ ಥರ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋಸ್ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್.